ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಮೃತ ಬಳ್ಳಿಯ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದು ಮಾತ್ರ ಮರಿಬೇಡಿ. ಅಮೃತ ಬಳ್ಳಿಯು ಒಂದು ಔಷಧೀಯ ಸಸ್ಯವಾಗಿದೆ. ಇದು ಮೆನಿಸ್ಪರ್ಮೇಸಿ ಕುಟುಂಬಕ್ಕೆ ಸೇರಿದ ಒಂದು ಹಸಿರು ಬಳ್ಳಿ. ಇದು ನಮ್ಮ ಮನೆ ಅಂಗಳದಲ್ಲಿ ಸುಲಭವಾಗಿ ಬೆಳೆಯಬಹುದಾದಂತಹ ಔಷಧೀಯ ಬಳ್ಳಿ. ಎಲೆಗಳು ಹೃದಯಾಕಾರದಲ್ಲಿರುತ್ತೆ. ಇದರ ಕಾಂಡ, ಎಲೆ, ಬೇರು ಎಲ್ಲವೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದೆ. ಇದರ ಕಾಂಡವು ಒಂದು ತುಂಡನ್ನು ಮಣ್ಣಿನಲ್ಲಿ ನೆಟ್ಟರೆ ಬಳ್ಳಿಯ ರೂಪದಲ್ಲಿ ಹಬ್ಬುತ್ತೆ. ಇದು ಬಾಡಿ ಒಣಗುವುದಿಲ್ಲ, ಸುಲಭವಾಗಿ ಸಾಯುವುದೂ ಇಲ್ಲ. ಆದ್ದರಿಂದ ಇದಕ್ಕೆ ಅಮೃತ ಎಂಬ ಹೆಸರು ಬಂದಿದೆ. ಮನೆಯ ಅಂಗಳದಲ್ಲಿ ಚಪ್ಪರದಂತೆ ಹಬ್ಬುವ ಈ ಬಳ್ಳಿ ಬೇಲಿಗಳಲ್ಲಿ ಹಾಗೂ ಮರಗಳಲ್ಲಿ ಪೊದೆಯಾಗಿ ಬೆಳೆಯುತ್ತೆ. ಇದು ತ್ರಿದೋಷಗಳಿಂದ ಉಂಟಾಗುವಂತಹ ತೊಂದರೆಗಳನ್ನು ನಿವಾರಿಸುತ್ತೆ. ಅಂದರೆ ವಾತ, ಪಿತ್ತ ಹಾಗೂ ಕಫ ಎಲ್ಲ ಬಗೆಯ ಜ್ವರಗಳಿಗೂ ಕೂಡ ಅಮೃತ ಬಳ್ಳಿ ಪರಿಣಾಮಕಾರಿ ಔಷಧಿ. ಅಮೃತ ಬಳ್ಳಿಯ ಕಾಂಡವನ್ನು ಜಜ್ಜಿ ರಸ ತೆಗೆದು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿಯಂತೆ ಸೇವಿಸಬೇಕು. ಆಹಾರ ಸೇವನೆಗೂ ಮುಂಚೆ ಸೇವಿಸೋದ್ರಿಂದ ಒಳ್ಳೆಯದು. ಅಮೃತ ಬಳ್ಳಿಯ ಕಾಂಡವನ್ನು ಇತರ ಔಷಧೀಯ ಸಸ್ಯಗಳೊಂದಿಗೆ ಬೆರೆಸಿ ಕಷಾಯ ಮಾಡಿ ಕೂಡ ಕುಡಿಯಬಹುದು. ಇದರ ಎಲೆಗಳ ಜೊತೆಗೆ ತುಳಸಿ, ಲವಂಗ, ಅರಿಶಿನ ಪುಡಿ, ಮೆಣಸು, ಜೀರಿಗೆ, ಶುಂಠಿ ಎಲ್ಲವನ್ನು ಹಾಕಿ ಕಷಾಯ ಮಾಡಿ ಕುಡಿಯೋದ್ರಿಂದ ಕೆಮ್ಮು ಕೂಡ ನಿವಾರಣೆಯಾಗುತ್ತೆ. ಎಲ್ಲ ಬಗೆಯ ಜ್ವರಗಳಿಗೂ ಅಮೃತ ಬಳ್ಳಿಯು ಉತ್ತಮ ಔಷಧಿಯಾಗಿ ಕೆಲಸ ಮಾಡುತ್ತೆ. ಮಧುಮೇಹ ರೋಗಕ್ಕೆ ಔಷಧಿಯಾಗಿ ಬಳಸ್ತಾರೆ. ಇದರ ತಾಜಾ ಕಾಂಡವನ್ನು ಜಜ್ಜಿ ಹಿಸುಕಿ ರಸ ತೆಗೆದು 2 ಚಮಚ ರಸವನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿ ಆಹಾರ ಸೇವನೆಯ ಮುಂಚೆ ಕುಡಿಯಬೇಕು. ಹೃದಯ ಸಂಬಂಧಿ ಕಾಯಿಲೆಗೆ ಅಮೃತ ಬಳ್ಳಿ ರಾಮಬಾಣವಾಗಿದೆ. ಇನ್ನು ಉಳಿದಂತೆ ಸ್ಮರಣ ಶಕ್ತಿಗೆ, ಬಾಯಾರಿಕೆ, ವಾಂತಿ ನಿವಾರಣೆಗೆ, ಮೂತ್ರನಾಳದಲ್ಲಿ ಕಲ್ಲು, ಮೈಮೇಲೆಳುವ ಪಿತ್ತದ ಗಂಧಗಳು, ಹೊಟ್ಟೆ ಉರಿ, ವಾತ, ಜ್ವರದಲ್ಲಿ ಬಳಲ್ತಾ ಇದ್ದರೆ, ಬುದ್ಧಿಭ್ರಮಣೆಗೆ, ದೃಷ್ಟಿಮಾಂದ್ಯದಲ್ಲಿದ್ದರೆ, ಬೊಜ್ಜು ಮತ್ತು ಕೊಬ್ಬು ಕಡಿಮೆ ಆಗಲು ಕೂಡ ಇದನ್ನು ಬಳಸ್ತಾರೆ. ಈ ಬಳ್ಳಿ ಭಾರತ ಮತ್ತು ಶ್ರೀಲಂಕಾಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅಮೃತಕ್ಕೆ ಸಮಾನವಾದಂತಹ ಅಮೃತ ಬಳ್ಳಿ ಇಷ್ಟೆಲ್ಲ ಔಷಧೀಯ ಗುಣಗಳನ್ನು ಹೊಂದಿದೆ. ಇದಷ್ಟೇ ಅಲ್ಲದೆ ಇದರ ಗಾಳಿ ಸೇವನೆಯೂ ಕೂಡ ಆರೋಗ್ಯಕ್ಕೆ ತುಂಬ ಉತ್ತಮ ಅಂತ ಹೇಳಲಾಗಿದೆ. ಮತ್ತೆ ತಡ, ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.